ಸಾಮಾನ್ಯವಾಗಿ ಮನೆಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಅತಿ ಹೆಚ್ಚಾಗಿ ಮಾಡಲಾಗುತ್ತೆ. ಹಾಗಾದರೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಹೇಗೆ ಮಾಡಬೇಕು, ಮಾಡುವಾಗ ಅನುಸರಿಸಬೇಕಾದಂತಹ ಪದ್ಧತಿಗಳೇನು, ಸತ್ಯನಾರಾಯಣನನ್ನು ಪೂಜಿಸೋದ್ರಿಂದ ಸಿಗುವಂತಹ ಫಲಗಳಾದರೂ ಏನು ಅಂತ ತಿಳಿದುಕೊಳ್ಬೇಕು. ಸ್ನೇಹಿತರೆ, ಮೊದಲಿಗೆ ಸತ್ಯನಾರಾಯಣ ಅಂದರೆ ಸತ್ಯಕ್ಕೆ ಒಲಿಯುವಂತಹ ದೇವರು. ಸತ್ಯ ಅಂದರೆ ಧರ್ಮ, ಸತ್ಯನಾರಾಯಣ ಅಂದರೆ ಮಹಾವಿಷ್ಣುವಿನ ಅವತಾರ. ಈ ಸತ್ಯನಾರಾಯಣನು ಸತ್ಯ, ಪ್ರಾಮಾಣಿಕತೆ, ಧರ್ಮಕ್ಕೆ ಒಲಿಯುತ್ತಾನೆ. ಅಂತಹ ಸತ್ಯನಾರಾಯಣನ ವ್ರತವನ್ನು ಮಾಡೋದ್ರಿಂದ ಶೀಘ್ರವಾಗಿ ನಮ್ಮೆಲ್ಲರ ಕರ್ಮಗಳು ಕಳೆಯುತ್ತೆ. ಈ ವ್ರತವನ್ನು ಮಾಡುವುದರಿಂದ ಸತ್ಯ, ಭಕ್ತಿ, ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಮಾನವನನ್ನು ಪ್ರೇರೇಪಿಸ್ತಾನೆ ಮಹಾವಿಷ್ಣು. ಈ ವ್ರತವನ್ನು ಹಿಂದೆ ಅನೇಕ ರಾಜರು, ವ್ಯಾಪಾರಿಗಳು, ಗೃಹಸ್ಥರು, ಸಾಮಾನ್ಯ ಜನ ಕೂಡ ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ವ್ರತದ ಮುಖ್ಯ ಉದ್ದೇಶವೆಂದರೆ ಭಗವಂತನಲ್ಲಿ ಭಕ್ತಿ, ಸತ್ಯದಲ್ಲಿ ನಂಬಿಕೆ ಇಟ್ಟವ್ರಿಗೆ ಜೀವನದಲ್ಲಿ ಶುಭ ಫಲಗಳು ಖಂಡಿತ ದೊರೆಯುತ್ತೆ ಅನ್ನೋದು. ಸ್ನೇಹಿತರೆ, ಹಾಗಾದರೆ ಬನ್ನಿ, ಈ ಸತ್ಯನಾರಾಯಣ ವ್ರತ ಅಂದ್ರೇನು, ಈ ವ್ರತವನ್ನು ಹೇಗೆ ಆಚರಿಸಬೇಕು, ಈ ಎಲ್ಲದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ರೀತಿಯ ವ್ರತಗಳನ್ನು ಆಚರಿಸ್ತೀವಿ. ಅದರಲ್ಲಿ ಒಂದು ಸತ್ಯನಾರಾಯಣ ವ್ರತ. ಅತ್ಯಂತ ಪವಿತ್ರ ಹಾಗೂ ಫಲಪ್ರದವಾದ ವ್ರತ ಇದು. ಸತ್ಯನಾರಾಯಣ ವ್ರತವನ್ನು ಏಕೆ ಮಾಡಬೇಕು, ಏನು ಫಲ ಸಿಗುತ್ತೆ, ಹೇಗೆ ಮಾಡಬೇಕು, ನಿಯಮಗಳೇನು, ಮಹತ್ವವೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವಿಡಿಯೋ. ಶಾಸ್ತ್ರಗಳ ಪ್ರಕಾರ ಮತ್ತು ನಂಬಿಕೆಗಳ ಪ್ರಕಾರ ಸತ್ಯನಾರಾಯಣ ವ್ರತವನ್ನು ಆಚರಿಸೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ರೂ ಬಹು ಬೇಗ ಕಳೆಯುತ್ತೆ. ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತೆ. ಆರ್ಥಿಕ ತೊಂದರೆಗಳು ಕಡಿಮೆಯಾಗುತ್ತೆ. ಕುಟುಂಬದಲ್ಲಿ ಐಕ್ಯತೆ, ಸಂತೋಷ ಹೆಚ್ಚಾಗುತ್ತೆ. ಮನಸ್ಸಿಗೆ ಚಿಂತೆ, ಭಯ, ದುಃಖ ಕಡಿಮೆಯಾಗುತ್ತೆ. ಮನಸ್ಸಿನಲ್ಲಿ ನೆಮ್ಮದಿ, ಆತ್ಮವಿಶ್ವಾಸ ದೊರೆಯುತ್ತೆ. ಭಗವಂತನ ಕೃಪೆ, ಆಶೀರ್ವಾದ ದೊರೆಯುತ್ತೆ. ನಿಮಗೆ ಯಾವುದೇ ಒಂದು ಕೆಲಸ ಆಗಬೇಕು ಅನ್ನೋದಕ್ಕಿಂತ ಮುಂಚೆ ಸತ್ಯನಾರಾಯಣ ವ್ರತವನ್ನು ಮಾಡಿದ್ರೆ ಬಹು ಬೇಗ ಶೀಘ್ರ ಫಲವನ್ನು ಕಾಣಬಹುದು. ಸತ್ಯನಾರಾಯಣ ವ್ರತವನ್ನು ಹಿಂದೆ ಅನೇಕ ರಾಜರು ಆಚರಿಸಿದ್ದಾರೆ. ಸಾಮಾನ್ಯ ಮನುಷ್ಯರು ಕೂಡ ಆಚರಿಸಿದ್ದಾರೆ. ಸತ್ಯ ಅಂದರೆ ಸತ್ಯಕ್ಕೆ, ಸತ್ಯ ಅಂದ್ರೇನು ಧರ್ಮ, ಸತ್ಯನಾರಾಯಣ ಅಂದ್ರೇನು ಸತ್ಯಕ್ಕೆ ಒಲಿಯುವಂತಹ ದೇವರು ಈ ಮಹಾವಿಷ್ಣು. ಸ್ನೇಹಿತರೆ, ಸತ್ಯನಾರಾಯಣ ವ್ರತವನ್ನು ಯಾವ ದಿನ ಮಾಡಬಹುದು? ಪೌರ್ಣಿಮೆಯ ದಿನ, ಏಕಾದಶಿಯ ದಿನ, ಗುರುವಾರ, ಮದುವೆ, ಗೃಹ ಪ್ರವೇಶ ಹೀಗೆ ಮುಂತಾದ ಶುಭ ಕಾರ್ಯಗಳ ಸಂದರ್ಭದಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲಾಗುತ್ತೆ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ ಯಾವುದೇ ಶುಭ ದಿನದಲ್ಲೂ ಕೂಡ ಮನೆಗಳಲ್ಲಿ ಪೂಜೆಯನ್ನು ಮಾಡಬಹುದು ಅಥವಾ ದೇವಸ್ಥಾನಗಳಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬಹುದು. ಇತ್ತೀಚೆಗೆ ದೇವಸ್ಥಾನಗಳಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಮನೆಗಳಲ್ಲಿ ಮಾಡಲು ಸಾಧ್ಯವಾಗದೆ ಹೋದರೆ ಅಂಥವರು ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿಸಬಹುದು. ಇನ್ನು ಸತ್ಯನಾರಾಯಣ ವ್ರತವನ್ನು ಹೇಗೆ ಮಾಡಬೇಕು? ಮೊದಲಿಗೆ ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳಿ. ಪೂಜಾ ಸ್ಥಳದಲ್ಲಿ ಸತ್ಯನಾರಾಯಣನ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಕಲಶ ಸ್ಥಾಪನೆ ಬಹು ಮುಖ್ಯವಾದ ಅಂಶ. ಹೂವುಗಳು, ಕುಂಕುಮ, ಅರಿಶಿನ, ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ, ಪಂಚಾಮೃತ, ತುಳಸಿ ದಳ, ಪ್ರಸಾದಕ್ಕಾಗಿ ಶೀರ ಅಥವಾ ಕೇಸರಿಬಾತ್ ಹಾಗೂ ಪ್ರಸಾದಕ್ಕಾಗಿ ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯಲ್ಲಿ ಮಾಡಬೇಕಾಗಿರುವುದು ಸಜ್ಜಿಗೆ. ಗಣೇಶ ಪೂಜೆಯಿಂದ ಪೂಜೆಯನ್ನು ಪ್ರಾರಂಭಿಸಬೇಕು. ಕಲಶ ಪೂಜೆಯನ್ನು ಮಾಡಬೇಕು. ಸತ್ಯನಾರಾಯಣನನ್ನು ಆಹ್ವಾನ ಮಾಡಿಕೊಳ್ಬೇಕು. ಹಾಗೆ ಸತ್ಯನಾರಾಯಣ ಪೂಜೆ ಸಂಪೂರ್ಣವಾಗಬೇಕಂದ್ರೆ ವ್ರತಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಕೊನೆಗೆ ಆರತಿಯನ್ನು ಮಾಡಿ ಬಂದಂತಹ ಎಲ್ಲ ನೆರೆಹೊರೆಯವರಿಗೆ, ಬಂಧು ಬಾಂಧವರಿಗೆ ಸತ್ಯನಾರಾಯಣ ಪ್ರಸಾದವನ್ನು ವಿನಿಯೋಗಿಸಬೇಕು. ಸ್ನೇಹಿತರೆ, ಸತ್ಯನಾರಾಯಣ ಪೂಜೆಯನ್ನು ಮನೆಯಲ್ಲಿ ನಾವೇ ಕೂಡ ಮಾಡಬಹುದು ಅಥವಾ ನಮಗೆ ಪೂಜಾ ವಿಧಾನಗಳು ತಿಳಿದಿಲ್ಲ ಅಂದಾದರೆ ಪುರೋಹಿತರನ್ನು ಕರೆಸಿ ಅವರಿಂದ ಕೂಡ ಮಾಡಿಸಬಹುದು. ಅಥವಾ ನಮಗೆ ಮನೆಗಳಲ್ಲಿ ಮಾಡಿಸಲು ಶಕ್ತಿ ಇಲ್ಲ ಅನ್ನೋರು ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ದೇವಸ್ಥಾನಗಳಲ್ಲೂ ಮಾಡಿಸಬಹುದು. ಇನ್ನು ಈ ಪೂಜೆಯನ್ನು ಮಾಡಬೇಕಾದ್ರೆ ಯಾವುದಾದ್ರೂ ನಿಯಮಗಳನ್ನು ಅನುಸರಿಸಬೇಕಾ ಅಂತ ಕೇಳಬಹುದು. ಹೌದು, ಯಾವುದೇ ಪೂಜೆ ಇರ್ಬೋದು, ಕೆಲವೊಂದು ನಿಯಮಗಳು ಅದರದ್ದೇ ಇರುತ್ತೆ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕಾದ್ರೂ ಅಷ್ಟೇ. ಮೊದಲಿಗೆ ಶುದ್ಧತೆ, ಸ್ವಚ್ಛತೆಯನ್ನು ಪಾಲಿಸಿ. ಭಕ್ತಿಯನ್ನು ಮೊದಲಿಗೆ ತಂದುಕೊಳ್ಳಿ.
ಸಾಧ್ಯವಾದರೆ ಉಪವಾಸ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿ. ಸುಳ್ಳು, ಕೋಪ, ಅಸತ್ಯದಿಂದ ದೂರವಿರಿ. ಪೂಜೆಯ ನಂತರ ಪ್ರಸಾದವನ್ನು ಕುಟುಂಬದವರು ಮತ್ತು ಭಕ್ತರು ಮರೆಯದಿರೇ ತಿನ್ನಿ. ಇನ್ನು ಸತ್ಯನಾರಾಯಣ ವ್ರತವನ್ನು ಗರ್ಭಿಣಿಯರು ಮಾಡ್ಬೋದಾ ಅಂತಲೂ ಕೇಳಲಾಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕಾದ್ರೆ 5 ತಿಂಗಳ ಒಳಗಿನ ಗರ್ಭಿಣಿಯರು ಮಾಡಬಹುದು. ಅದಕ್ಕಿಂತ ಹೆಚ್ಚಿನ ದಿನಗಳು ತುಂಬಿದರೆ ಮಾಡಬಾರ್ದು. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ದಂಪತಿಗಳು ಮಾಡಿದ್ರೆ ತುಂಬಾ ಒಳ್ಳೆಯದು. ದಂಪತಿಗಳ ಸಮೇತ ಪೂಜೆಯಲ್ಲಿ ಭಾಗವಹಿಸಿದ್ರೆ ಸತ್ಯನಾರಾಯಣನ ಸಂಪೂರ್ಣ ಅನುಗ್ರಹ ಆಗುತ್ತೆ. ಸ್ನೇಹಿತರೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ, ಆಧ್ಯಾತ್ಮಿಕವಾಗಿ ಬೆಳವಣಿಗೆಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ, ಧನಧಾನ್ಯ ಐಶ್ವರ್ಯ ವೃದ್ಧಿಯಾಗುತ್ತೆ, ಯಾವುದೇ ಕಷ್ಟಗಳು ಬಂದರೂ ಬಹುಬೇಗ ನಿವಾರಣೆಯಾಗುತ್ತೆ, ಭಗವಂತನ ಆಶೀರ್ವಾದ ಸಿಗುತ್ತೆ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು 3 ವರ್ಷ, 5 ವರ್ಷ, 9 ವರ್ಷ ಹೀಗೆ ಅಥವಾ ಜೀವನ ಪೂರ್ತಿ ಕೂಡ ಮಾಡುವವರು ಇದ್ದಾರೆ. ಅಥವಾ 4 ವರ್ಷ ಮಾಡಿ ಕೊನೆಗೆ ಪೂಜೆಯನ್ನು ಮಾಡಿ ನಿಲ್ಲಿಸುವವರು ಇದ್ದಾರೆ. ಇದು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ಇನ್ನು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಕೇಳಲೇಬೇಕು. ಪುರಾಣಗಳಲ್ಲಿ ಒಬ್ಬ ಬಡ ಬ್ರಾಹ್ಮಣ ಸತ್ಯನಾರಾಯಣನ ವ್ರತವನ್ನು ಆಚರಿಸಿ ಜೀವನದ ಕಷ್ಟಗಳಿಂದ ಮುಕ್ತಿ ಪಡಿತಾನೆ. ಅದೇ ರೀತಿ ಒಬ್ಬ ವ್ಯಾಪಾರಿ ವ್ರತದ ಸಂಕಲ್ಪವನ್ನು ಮರೆತು ಅನೇಕ ಕಷ್ಟಗಳನ್ನು ಅನುಭವಿಸ್ತಾನೆ. ನಂತರ ಭಕ್ತಿಯಿಂದ ವ್ರತವನ್ನು ಪೂರ್ಣಗೊಳಿಸಿ ಮತ್ತೆ ಸುಖ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ. ಸ್ನೇಹಿತರೆ, ಮತ್ತೊಂದು ಮುಖ್ಯ ವಿಚಾರ, ಸತ್ಯನಾರಾಯಣನ ಪ್ರಸಾದವನ್ನು ಎಂದಿಗೂ ತಿರಸ್ಕರಿಸಬೇಡಿ. ಯಾವುದೇ ಕಾರಣಕ್ಕೂ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಪಡೆಯಲು ಮರೆಯಬೇಡಿ. ನೀವು ಒಂದು ವೇಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದರೆ ಕೊಡುವವರು ಮರೆತರೂ ಕೂಡ ನೀವು ಕೇಳಿ ಪಡೆದುಕೊಂಡು ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿ. ಅಷ್ಟು ಮಹತ್ವವಿದೆ ಈ ಪೂಜಾ ಪ್ರಸಾದಕ್ಕೆ. ನೀವು ಒಮ್ಮೆ ಸತ್ಯನಾರಾಯಣ ವ್ರತ ಕಥೆಯನ್ನು ಓದಿದ್ರೆ ಸ್ವಾಮಿಯ ಪ್ರಸಾದದ ಬಗ್ಗೆ ಇರುವಂತಹ ಮಹಿಮೆ ನಿಮಗೆ ತಿಳಿಯುತ್ತೆ. ಸ್ನೇಹಿತರೆ, ನಿಮಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆ ಬಗ್ಗೆ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಖಂಡಿತ ಅದರ ಬಗ್ಗೆ ಕೂಡ ಸಂಪೂರ್ಣವಾಗಿ ವಿಡಿಯೋವನ್ನು ಮಾಡಲಾಗುತ್ತೆ. ಹೀಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕ್ರಮಬದ್ಧವಾಗಿ ಭಕ್ತಿಯಿಂದ ಮಾಡಿದ್ರೆ ಯಾವ ರೀತಿಯ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಯಾವುದೇ ಶುಭ ಕಾರ್ಯಗಳು ಸಾಂಗೋಪಂಗವಾಗಿ ನಡೆಯುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಅಡ್ಡಿ ಆತಂಕ ಕೂಡ ಬರೋದಿಲ್ಲ. ನಿಮ್ಮ ಮುಂದಿನ ಜೀವನ ಶುಭವಾಗಿರಬೇಕು, ಏಳಿಗೆಯಿಂದ ಕೂಡಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಆದರೆ ಖಂಡಿತ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ. ಯಾವುದೇ ಆಡಂಬರವಿಲ್ಲದ ಪೂಜೆಗೆ ಸತ್ಯನಾರಾಯಣ ಬಹುಬೇಗ ಒಲಿತಾನೆ. ಸ್ನೇಹಿತರೆ, ಅನೇಕ ರೀತಿಯ ದುಡ್ಡು ವೆಚ್ಚವನ್ನು ಮಾಡಿ ಪೂಜೆಯನ್ನು ಮಾಡುವವರಿದ್ದಾರೆ. ಅದು ಅವರವರ ಅನುಕೂಲಕ್ಕೆ ಬಿಟ್ಟದ್ದು. ಕೆಲವರು ಶಕ್ತಿ ಇಲ್ಲದವರು ಕೂಡ ಮಾಡುವ ಆಸೆ ಇದ್ದರೂ ನಮ್ಮಿಂದ ಸಾಧ್ಯವಿಲ್ಲ ಅಂತ ಸುಮ್ಮನಾಗಿ ಬಿಡ್ತಾರೆ. ಖಂಡಿತ ಹಾಗೆ ಮಾಡಬೇಡಿ. ನಿಮಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟೇ ಅರ್ಪಿಸಿ ಪೂಜೆಯನ್ನು ಮಾಡಿ. ಖಂಡಿತ ಸ್ವಾಮಿ ಶೀಘ್ರವಾಗಿ ಒಲಿತಾನೆ. ಹೀಗೆ ಪೂಜೆಯನ್ನು ಮಾಡಿ ನೋಡಿ, ಆನಂತರ ನಿಮ್ಮ ಜೀವನದಲ್ಲಿ ಎಷ್ಟು ಒಳ್ಳೆಯ ಶುಭ ಗಳಿಗೆಗಳು ಬರುತ್ತೆ ಅಂತ. ಸ್ನೇಹಿತರೆ, ಸತ್ಯನಾರಾಯಣ ವ್ರತ ಕೇವಲ ಒಂದು ಆಚರಣೆ ಅಲ್ಲ, ಭಕ್ತಿ, ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುವ ಒಂದು ಪವಿತ್ರ ವ್ರತ. ನೀವು ಕೂಡ ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ನಿಮ್ಮ ಜೀವನದಲ್ಲಿ ಏನಾಯಿತು, ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿ ಸ್ವಾಮಿ ಯಾವ ರೀತಿ ನಿಮಗೆ ಶುಭ ಸಂದೇಶಗಳನ್ನು ಕೊಟ್ಟ, ಜೀವನದಲ್ಲಿ ಯಾವ ಏಳಿಗೆಯನ್ನು ತಂದುಕೊಟ್ಟ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಓಂ ಶ್ರೀ ಸತ್ಯನಾರಾಯಣ. ಧನ್ಯವಾದ.